ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಬರ್ಗು ಸರ್ ಜೊತೆ ಒಟ್ಟು 6 ಸಿನಿಮಾ ಮಾಡಿದ್ದೀನಿ. 5 ಸಿನಿಮಾ ನಾಯಕ ನಟನಾಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮಹಾಕವಿ ಬಂದು 2025ನೇ ಚಿತ್ರ. ಸಾರ್ ಬಂದು ನನ್ನ ಹತ್ರ ಮಾತಾಡುವಾಗ ಈ ಸಿನಿಮಾ ನೀವು ಆಕ್ಟ್ ಮಾಡಬೇಕು, ಇದು 25ನೇ ಸಿನಿಮಾ ಅಂತ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಆಕ್ಚುಲಿ ನಂದು ಒಂದು ಗೆಸ್ಟ್ ಅಪಿರಿಯನ್ಸ್. ನಾನು ಪ್ರತಿ ಸರಿ ಸಾರ್ ಜೊತೆ ಕೆಲಸ ಮಾಡುವಾಗ ನನ್ನ ಕತೆ ಕೇಳಲ್ಲ. ಅವ್ರಿಗೆ ಆ ಪಾತ್ರ ನಾನೇ ಮಾಡ್ಬೇಕು ಅಂತ ಮನಸ್ಸಲ್ಲಿದ್ದಾಗ ಅವ್ರು ಹೇಳೋದು ಕುಮಾರ್ ಈ ಪಾತ್ರ ಮಾಡಿ ಅಂತ. ಹಾಗಾಗಿ ನಾನು ಈ ಸಿನಿಮಾ ಏನೋ ಒಂದು ಸಾರ್ಗೆ ನನ್ನ ಬಗ್ಗೆ ಕಾನ್ಫಿಡೆಂಟ್ ಇದೆ, ನನಗೆ ಸಾರ್ ಬಗ್ಗೆ ಕಾನ್ಫಿಡೆಂಟ್ ಇದೆ. ನಾನು ರಾಜ ಡಿ.ಕೆ. ಅಂತ ನಾನು ಮಾಡಿದೆ. ಒಳ್ಳೆ ಅನುಭವ. ಪ್ರತಿ ಸಿನಿಮಾದಲ್ಲೂ ನಾನು ಮಾಡಿದಂತ ಪಾತ್ರ ಬರ್ಗು ಸರ್ ಸಿನಿಮಾದಲ್ಲಿ ನನಗೆ ಸಿಗುತ್ತೆ. ಆ ಪಾತ್ರ ಏನಾದ್ರು ತುಂಬಾ ಚೆನ್ನಾಗಿ ಬಂದಿದ್ರೆ ಅದು ಆಕ್ಟ್ ಮಾಡಿಸಿರೋದು ಸಾರ್ ನನ್ನ ಕೈಯಲ್ಲಿ ಆ ಕೆಲಸ ತಗ್ಸಿರೋದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದ್ರೆ ಬಹುಶಃ ಸಿನಿಮಾದ ಬಗ್ಗೆ ಜಾಸ್ತಿ ಸ್ವಲ್ಪ ಹೇಳ್ಬೋದಾಗಿತ್ತು. ಇನ್ನ ಪಪ್ಪನ ಪಾತ್ರ ಮಾಡಿರುವಂತ ನಮ್ಮ ಈಶ್ವರ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದೊಂದ್ಸರಿ ನಾನು ಅನ್ಕೊಳ್ತೀನಿ ನಾನೇ ಸಿಂಪ್ಲಿಸಿಟಿ ಇದ್ದೀನಿ ಅಂತ. ಅವರು ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಗೊತ್ತಾಯ್ತು ಇನ್ನೂ ನಮ್ಮ ಸ್ವಲ್ಪ ಏನೋ ಒಂದು ಅಹಂಕಾರ ಎಲ್ಲ ಇದೆ ಅಂತ. ವೆರಿ ಗುಡ್ ಆಕ್ಟರ್. ತುಂಬಾ ಕಲ್ತಿದ್ದೀನಿ ನಾನು ಕಿಶೋರ್ ಅವ್ರ ಜೊತೆ. ಇನ್ನ ಮ್ಯೂಸಿಕ್ ಬಂದ್ರೆ ಶಮಿತಾ ಮಲ್ನಾಡ್ ಅವರು ನಿಜವಾಗ್ಲೂ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾ ಬೇಕು ಅಂತ ಒಂದು ಸಿನಿಮಾ ನಾನು ನಿರ್ಮಾಣ ಮಾಡಿದ್ದೆ. ಸಾರೇ ಅದಕ್ಕೆ ಡೈರೆಕ್ಷನ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ರಾಜ ಪ್ರಶಸ್ತಿನೂ ಬಂದಿತ್ತು. ಅದಾದ್ಮೇಲೆ ನಾಗರಾಜ್ ಆದ್ವಾನಿ ಅವರು ನಿಜವಾಗ್ಲೂ ಪೇಂಟಿಂಗ್ ತರ ದೃಶ್ಯ ಕಾವ್ಯನ ಇದು ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದೇ ಒಂದು ಏನಂದ್ರೆ ಈ ತರ ಸಿನಿಮಾ ನಮ್ಮ ಕನ್ನಡ ಜನ ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು ಅನ್ನೋದೇ ನಮ್ಗೆ ಖುಷಿ. ಯಾಕಂದ್ರೆ ನಾವೇ ಸಿನಿಮಾ ಮಾಡಿ ನಾವೇ ಅದನ್ನು ಖುಷಿ ಪಡೋದ್ರಲ್ಲಿ ಮಜಾ ಇರಲ್ಲ. ಒಬ್ಬ ನಿರ್ಮಾಪಕನಾಗಿ ನನಗೆ ಅದೊಂದು ಆಸೆ ಇದೆ, ಹೆಚ್ಚು ಜನಕ್ಕೆ ಇದು ತಲುಪಬೇಕು ಅಂತ. ಇನ್ನ ಬರ್ಗು ಸರ್ ಬಗ್ಗೆ ನಾನು ಹೇಳಕ್ ಒಂದು ಇಷ್ಟಪಡ್ತೀನಿ. ನನ್ಗೆ ಅನ್ಸುತ್ತೆ ಇಂಡಿಯನ್ ಸಿನಿಮಾದಲ್ಲಿ ಆ ತರ ಒಂದು ಪರ್ಫೆಕ್ಷನ್ ಏನಂತ ಹೇಳಿದ್ರೆ ಅವ್ರು ಬಂದು ನಿರ್ಮಾಪಕನ ಡೈರೆಕ್ಟರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಕರೆದು ಹೇಳಿದ್ರು ಬೇಕು ಅಂತ ಒಂದು ಸಿನಿಮಾ ಮಾಡ್ತೀನಿ, ನಾನು ಇಷ್ಟೇ ದಿನದಲ್ಲಿ ಮಾಡ್ತೀನಿ, ಇಷ್ಟೇ ದುಡ್ಡಲ್ಲಿ ಮಾಡ್ತೀನಿ, ನೀವು ನಿರ್ಮಾಣ ಮಾಡಿ ಕುಮಾರ್ ಅಂದ್ರು. ಸರ್ ಅದು ಹೆಂಗೆ ಸರ್ ಸಾಧ್ಯ ಅದು ಅಂತ ಹೇಳಿದೆ. ಇಲ್ಲ ನೋಡಿ ನಾನು ಮಾಡ್ತೀನಿ ಹಾಗೆ ಹೀಗೆ ಅಂತ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾವು ಎಸ್ ಅಂತ ಹೇಳಿದ್ಮೇಲೆ ಅಷ್ಟೇ ನಮ್ ಬರೀ ನಮ್ದು ದುಡ್ಡು ಕೊಡೋದಷ್ಟೇ. ಮಿಕ್ಕಿದ್ ಎಲ್ಲ ನಮ್ಗೆ ಅಲ್ಲಿ ಏನು ಕೆಲಸ ಇರಲ್ಲ. ಸ್ಟ್ರೇಟ್ ಅವೇ ಫಸ್ಟ್ ಕಾಪಿ ನಮ್ ಕೈಗೆ ಬರುತ್ತೆ. ಎಲ್ಲ ಅವ್ರದೇ ಜವಾಬ್ದಾರಿ. ಆ ಒಂದು ವಯಸ್ಸಲ್ಲೇ ಬಹುಶಃ ಆ ಒಂದು ಎನರ್ಜೆಟಿಕ್ ಆಗಿ ಅವ್ರ ಎಲ್ಲ ಕೆಲಸನ ತಗೊಂಡು ಪರ್ಫೆಕ್ಟ್ ಆಗಿ ಮಾಡೋದಿದೆಯಲ್ಲ. ಸರ್ ನಮಸ್ಕಾರ ಸರ್. ಬ್ಯೂಟಿಫುಲ್ ಸರ್. ಸಾಧ್ಯ ಇಲ್ಲ ಸರ್. ಏನಕ್ಕಂದ್ರೆ ನಾನೊಬ್ಬ ನಿರ್ಮಾಪಕ. ನಮಗೆ ಸಿನಿಮಾ ಶುರು ಮಾಡೋದು ಗೊತ್ತು, ಯಾವಾಗ ನಿಲ್ಲಿಸ್ತೀವಿ ಅನ್ನೋದು ಗೊತ್ತಿಲ್ಲ. ಅದು 50 ದಿನನೂ ಆಗ್ಬೋದು, 80 ದಿನನೂ ಆಗ್ಬೋದು, 100 ದಿನನೂ ಆಗ್ಬೋದು. ಬಟ್ ಸಾಕು ಅದು ನನಗೆ ಪ್ರತಿ ಸರಿ ನಾನು ಒಂಥರ ಮ್ಯಾಜಿಕ್ ಅಂತ ಅನ್ಸುತ್ತೆ. ಇದು ಹೆಂಗೆ ಇದು ಸಾಧ್ಯ? ಈ ಸಿನಿಮಾ ಇದು ತುಂಬಾನೇ ಲೊಕೇಶನ್ಸ್ಗಳಿದೆ. ನಾವೇನು ಆ ಸಾಂಗ್ ನ ನೋಡಿದ್ವಿ, ಅದು 75,000 ರೂಪಾಯಿ ಒಂದು ದಿನಕ್ಕೆ ಲೊಕೇಶನ್ಗೆ. ಅದ್ಭುತವಾಗಿದೆ ಲೊಕೇಶನ್. ಅಲ್ಲಿ ಶೂಟಿಂಗ್ ಮಾಡಿ ಅದು ಯಾವ ತರ ಅಲ್ಲಿ ಎಲ್ಲಾನು ಇದು ಮಾಡೋದು. ಕೆಲವಡೆ ನಮ್ಗೆ ಫೆಸಿಲಿಟೀಸ್ ಇರಲ್ಲ. ನಿಜವಾಗ್ಲೂ ಗ್ರೇಟ್ ಸರ್. ನಿಮ್ಮಲ್ಲಿ ನಾವು ಕಲಿತಾ ಇದ್ದೀವಿ, ಇನ್ನು ಕಲಿಯೋದು ತುಂಬಾ ಇದೆ. ಇನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತ ನಮ್ಮ ಅರ್ಜುನ್ ಅವ್ರ ಬಗ್ಗೆ ನಂಗೆ ಹೇಳಕ್ ಒಂದು ಖುಷಿ ಆಗುತ್ತೆ. ನಂಗೆ ಅನ್ಸುತ್ತೆ 28 ವರ್ಷ ಆಗಿರ್ಬೋದೇನೋ. ಅವ್ರ ಫಸ್ಟ್ ಸಿನಿಮಾ ನಾನೇ ಆಡಿಯೋ ರಿಲೀಸ್ ಮಾಡಿದ್ದು. ನೀವು ಮರ್ತಿದ್ದೀರಾ ಏನೋ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ ಶೆಡ್ ಅಲ್ಲಿ ಒಂದು ಹೊಸಬ್ರು ಮಾಡಿದಂತ ಸಿನಿಮಾಗೆ ನೀವೇ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಅವ್ರು ನಮ್ಮ ಹತ್ರ ಔಟ್ಡೋರ್ ಯೂನಿಟ್ ತಗೊಂಡಿದ್ರು. ಅವಾಗ ನಾನು ನೀವು ನೋಡಿದೆ ಇನ್ನು ಸ್ಕೂಲ್ ಹುಡುಗರ ತರ ಇದ್ದಾರೆ ಅಂತ ಹೇಳಿ ನಾನು ನಿಮ್ಗೊಂದು ಜೋಕ್ ಮಾಡಿದೆ. ಇಲ್ಲಿ ನೋಡಪ್ಪ, ನೋಡಕ್ಕೆ AR ರಹಮಾನ್ ತರನೇ ಇದೆಯಾ, ಒಳ್ಳೇದಾಗ್ಲಿ, ಸಿನಿಮಾ ರಂಗದಲ್ಲಿ ನಿನಗೆ ತುಂಬಾ ಎತ್ತರವಾಗಿ ಬೆಳಿ ಅಂತ ಹೇಳಿ ನಾನು ಆರ್ಟ್ಫುಲ್ ಆಗಿ ಬ್ಲೆಸ್ ಮಾಡಿದೆ. ಬಟ್ ನಾನು ಬ್ಲೆಸ್ ಮಾಡಿದೆ ಅಂತ ನೀವು ಬೆಳೆದಿದ್ರೆ ಅಂತಲ್ಲ, ನೀವು ಅದಾದಲ್ಲ ನನಗೆ ಆ ಖುಷಿ, ನನಗೆ ಆ ನೆನಪುಗಳು ಇವತ್ತು ಇದೆ. ಒಳ್ಳೇದಾಗ್ಲಿ ಸರ್. ಮಹಾಕವಿ ಒಳ್ಳೇದಾಗ್ಲಿ. ನಿರ್ಮಾಪಕರು ನಿಜವಾಗ್ಲೂ ಸರ್ ಬಂದಿದ್ದೀರಾ, ಧೈರ್ಯವಾಗಿರಿ. ಈ ಸಿನಿಮಾ ಕನ್ನಡ ಜನ ತಗೊಳ್ತಾರೆ, ನೋಡ್ತಾರೆ. ಇದೇ ತರ ಒಳ್ಳೆ ಸಿನಿಮಾಗಳಿಗೆ ನೀವು ಮುಂದಾಗಿ
ಬರೀ ನಾವು ಸಿನಿಮಾ ಮಾಡ್ಬೇಕು ಅಷ್ಟೇ, ಮುಂದೆ ಅದರಲ್ಲಿ ಸಿನಿಮಾದಲ್ಲಿ ತಾಕತ್ತಿದ್ದಾಗ ಆ ಸಿನಿಮಾನ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.